ಹಾಯ್, ಇಲ್ಲಿ ನೋಡಿ, ನೀವು ಬ್ಯಾಗುಗಳ ಮೇಲೆ ಈ ಥರ ನೋಡಿರ್ಬೋದು 75 ಲೀಟರ್, 25 ಲೀಟರ್, 35 ಲೀಟರ್ ಈ ಥರ ಲೀಟರ್ ಅಂತೇಳಿ ಪ್ರಿಂಟ್ ಮಾಡಿರ್ತಾರೆ. ಇಲ್ಲ ನಿಮಗೆ ಕೇಳ್ತಾರೆ ಬ್ಯಾಗ್ ತೊಗೋಬೇಕಾದ್ರೆ ಎಷ್ಟು ಲೀಟರ್ ಬ್ಯಾಗ್ ಬೇಕು ಅಂತೇಳಿ. ಏನಪ್ಪ ಇದು ಲೀಟ್ರಿಗೂ ಬ್ಯಾಗಿಗೂ ಏನು ಸಂಬಂಧ ಅಂದರೆ, ಬ್ಯಾಗ್ನ ಮೆಜರಿಂಗ್ ಯೂನಿಟ್ ಬಂದುಬಿಟ್ಟು ಲೀಟರ್. ನಾವು ಬ್ಯಾಗನ್ನ ಲೀಟ್ರಲ್ಲೇ ಮೆಜರ್ ಮಾಡ್ತೀವಿ. ಏನಕ್ಕೆ? ಈಗ ಶರ್ಟ್ನ ಬಂದು ಎಕ್ಸೆಲ್ ಹೇಳ್ತೀವಿ, ಪ್ಯಾಂಟ್ನ ಬಂದು ನಂಬರಸಲ್ಲಿ ಹೇಳ್ತೀವಿ, ಹಾಗೆ ಚಪ್ಪಲಿ ಬಂದು ಇಂಚಲ್ಲಿ ಹೇಳ್ತೀವಿ. ಅದೇ ಥರ ಬ್ಯಾಗು ಒಂದು ಮೆಜರಿಂಗ್ ಯೂನಿಟ್ ಇದೆ. ಅದೇನು ಅಂತೇಳಿ ಗೂಗಲಲ್ಲಿ ನೀವು ವೈ ಬ್ಯಾಗ್ಸ್ ಆರ್ ಮೆಜರ್ಡ್ ಇನ್ ಲೀಟರ್ಸ್ ಅಂತೇಳಿ ಸರ್ಚ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಬನ್ನಿ ನೋಡೋಣ. ಏನಕ್ಕೆ ಲೀಟ್ರಲ್ಲಿ ಅಂದರೆ, ಲೀಟರ್ ಕಾಮನ್ಲಿ ಯೂಸ್ ಟು ಮೆಜರ್ ದ ಕೆಪಾಸಿಟಿ ಆಫ್ ಸೈಜ್ ಆಫ್ ಕಂಟೈನರ್ಸ್. ಅಂದರೆ ನಾವೀಗ ಒಂದು ವಾಟರ್ ಕ್ಯಾನು, ಕಂಟೈನರು, ಡ್ರಮ್ಮು ಇವರೆಲ್ಲ ನಾವು ಲೀಟರಲ್ಲೇ ಹೇಳ್ತೀವಿ. ಅದೇ ಥರ ಬ್ಯಾಗ್ನು ಕೂಡ ಲೀಟ್ರಲ್ಲೇ ಯೂನಿಟ್ಸಲ್ಲಿ ಮೆಜರ್ ಮಾಡ್ತಾರೆ. ಏನಕ್ಕೆ ಅಂದರೆ ಇದು ತುಂಬ ಈಸಿಯಾಗಿ ರಿಮೆಂಬರ್ ಆಗುತ್ತೆ, ತುಂಬ ಯೂಸೇಬಲ್. ಯಾವುದು ಲೀಟರ್ ಅನ್ನೋದು, ಅದಕ್ಕೋಸ್ಕರ ನಾವು ಬ್ಯಾಗ್ನ ಲೀಟ್ರಲ್ಲೇ ಹೇಳ್ತೀವಿ. ಅದು ನಾವು ಎಕ್ಸೆಲ್ಲು ಎಲ್ಲು ಅಂತ ಹೇಳಲಿಕ್ಕಾಗಲ್ಲ. ಸೊ ನೀವು ಇಲ್ಲಿ ನೋಡ್ಬೋದು, ಗೂಗಲ್ ಸರ್ಚ್ ಮಾಡಿದ್ರೆ ನೀವು ಏನೇ ಪರ್ಚೇಸ್ ಮಾಡ್ಲಿಕ್ಕೆ ಹೋದ್ರೆ ಬ್ಯಾಗ್ನ, ಅದು ಮೆಜರಿಂಗ್ ಯೂನಿಟ್ ಬಂದುಬಿಟ್ಟು ಲೀಟ್ರಲ್ಲೇ ಇರುತ್ತೆ. ಸೊ ನೀವು ಬಿಫೋರ್ ಒಂದು ಬ್ಯಾಗ್ ತೊಗೊಳೋಕ್ಕಿಂತ ಮುಂಚೆ ಎಷ್ಟು ಲೀಟರ್ ಬ್ಯಾಗ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಅದ್ರ ಮೇಲೆ ಬ್ಯಾಗ್ನ ಪರ್ಚೇಸ್ ಮಾಡ್ಬೋದು.